ಕರ್ನಾಟಕ ರಾಜ್ಯ ವಿಕಲಚೇತನ ಆರ್ಪಿಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಮಾನ್ವಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ತಾಲೂಕು ಪಂಚಾಯಿತಿ ಆವರಣದ ವಿಕಲಚೇತನರ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭೆ ವಿರೋಧ ಪಕ್ಷದ ನಾಯಕ ರಾಜ ಮಹೇಂದ್ರ ನಾಯಕ, ನವೆಂಬರ್ 1 ಕರ್ನಾಟಕ ಏಕೀಕರಣಗೊಂಡ ದಿನ. ಇದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಬಹಳ ವಿಶೇಷವಾದ ದಿನ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರ ಹಲವು ಪ್ರದೇಶಗಳನ್ನು ಒದಗಿಸಿಕೊಡಿ. ಕನ್ನಡಿಗರ ಹಲವು ಪ್ರದೇಶಗಳನ್ನು ಒಂದುಗೂಡಿಸಿ 1956ರ ನವೆಂಬರ್ 1ರಂದು ಕರ್ನಾಟಕ ಏಕೀಕರಣ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಕನ್ನಡದ ಮೇಲಿನ ಅಭಿಮಾನವನ್ನ ವಿಕಲಚೇತನ ಸಂಘದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ಲಾಘನೀಯ ಅಂತ ತಿಳಿಸಿದ್ರು. ಜಯಂತಿಗೆ ಮತ್ತೆ ಅವರಿಗೆ ದ್ವಿಚಕ್ರ ವಾಹನಗಳು 200ಕ್ಕಿಂತ ಹೆಚ್ಚಿನ ವಾಹನಗಳು ಕೊಡಲಿಕ್ಕೆ ಅವರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದರು. ಇವರು ಎಲ್ಲ ಗೊತ್ತಿದೆ, ಜಾಫರ್ ಅವರು ಗೊತ್ತಿದೆ. ಅವರೆಲ್ಲ ಅಣ್ಣವರು ಬಂದಾಗ ಯಾವ ರೀತಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಿದ್ರು, ಯಾವ ರೀತಿ ಅವ್ರ ಕಾರ್ಯಾಲಯದಲ್ಲಿ ಕುಂದಿಸಿಡೋರಿಗೆ ಮಾಡಿಸಿ ನಿಮ್ಮ ಮೂಲಭೂತ ಸೌಲಭ್ಯಗಳು ಏನಿದ್ರು ನಾನು ಬರ್ತೀನಿ, ನೀವು ಬರಕ್ಕೆ ಹೋಗ್ಬೇಡಿ ಕಾರ್ಯಾಲಯದಲ್ಲಿ, ನಾನೇ ಕರೆದನ್ನು ಬಂದು ನಿಮ್ಮ ಕಾರ್ಯಕ್ರಮಗಳಿಗೆ ನಾನು ಸೌಲಭ್ಯಗಳಿಗೆ ಪ್ರಾಮಾಣಿಕವಾಗಿ ಸೇರಿಸಿ ಅಂತ ಹೇಳಿದ್ರು. ಅದೇ ರೀತಿ ಈಗ ನಿಮ್ಮ ಅಂಗವಿಕಲರ ಇದರಲ್ಲಿ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಷ್ಟ್ರಗಳಲ್ಲಿ ನಿಮ್ಮ ವಿಕಲಚೇತನರ ಯೋಜನೆಗಳು ಯಾವ ರೀತಿಯೂ ಪಡಿಬೇಕಾದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗೋ ಸಲಗೆ ನನ್ನ ಸ್ವಂತ ವೈಯಕ್ತಿಕದಿಂದ ನಾನೊಂದು ಟಿವಿ ಚಿತ್ರ ಮಾಧ್ಯಮದ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪುರಸಭೆ ಕಾರ್ಯಾಲಯದಲ್ಲಿ ನಿಮಗೋಸ್ಕರ ಅದು ಸ್ವಂತ ಇರಬಹುದು, ಪುರಸಭೆಯ ಸರ್ಕಾರ ಜಾಗ ಅದಕ್ಕೆ ಒಂದು. ಇನ್ನು ಈ ಸಂದರ್ಭದಲ್ಲಿ ಆರ್ಪಿಡಿ ಟಾಸ್ಕ್ ಫೋರ್ಸ್ನ ತಾಲೂಕು ಅಧ್ಯಕ್ಷ ಹನುಮೇಶ್, ಸಿರವಾರ ತಾಲೂಕು ಅಧ್ಯಕ್ಷ ಗುಂಡಪ್ಪ, ವೆಂಕಟೇಶ್ ನಾಯ್ಕ, ಉಪಾಧ್ಯಕ್ಷ ಅಮಿನಾಬಿ ಸೇರಿದಂತರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.